ನಿಮ್ಮ ಮೊದಲನೆಯ ಪ್ರಶ್ನೆ, ಹೃದಯಘಾತದ ಅಪಾಯ ಕಡಿಮೆ ಮಾಡುವ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸೇಬಿನ ಹಣ್ಣು, ಬಿ ಮಾವಿನ ಹಣ್ಣು, ಸಿ ದಾಳಿಂಬೆ ಹಣ್ಣು, ಡಿ ಕಲ್ಲಂಗಡಿ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಎ ಸೇಬಿನ ಹಣ್ಣು. ನಿಮ್ಮ ಎರಡನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಮೀನುಗಾರಿಕೆ ನಡೆಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭೂತಾನ್, ಬಿ ಚೀನಾ, ಸಿ ನೇಪಾಳ, ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ. ನಿಮ್ಮ ಮೂರನೇ ಪ್ರಶ್ನೆ, ಬೆಳ್ಳುಳ್ಳಿ ಯಾವ ಆರೋಗ್ಯ ಸಮಸ್ಯೆಯ ನಿಯಂತ್ರಣಕ್ಕೆ ಸಹಕಾರಿಯಾಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹೈ ಬಿಪಿ, ಬಿ ಶುಗರ್, ಸಿ ಕೊಲೆಸ್ಟ್ರಾಲ್, ಡಿ ಯಾವುದೂ ಇಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ಕೊಲೆಸ್ಟ್ರಾಲ್. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ರಾಗಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಕೇರಳ, ಡಿ ಪಂಜಾಬ್. ನಿಮ್ಮ ಸರಿಯಾದ ಉತ್ತರ ಬಿ ಕರ್ನಾಟಕ. ನಿಮ್ಮ ಐದನೇ ಪ್ರಶ್ನೆ, ಮೊಟ್ಟೆಯಲ್ಲಿ ಅತಿ ಹೆಚ್ಚು ಇರುವ ಪೋಷಕಾಂಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಪ್ರೋಟೀನ್, ಬಿ ಕ್ಯಾಲ್ಸಿಯಂ, ಸಿ ನಾರಿನಾಂಶ, ಡಿ ಕಾರ್ಬೋಹೈಡ್ರೇಟ್. ನಿಮ್ಮ ಸರಿಯಾದ ಉತ್ತರ ಎ ಪ್ರೋಟೀನ್. ನಿಮ್ಮ ಆರನೇ ಪ್ರಶ್ನೆ, ಭೂಮಿಯ ಸುತ್ತ ಸುತ್ತುವ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಸೂರ್ಯ, ಬಿ ಮಂಗಳ, ಸಿ ಶುಕ್ರ, ಡಿ ಚಂದ್ರ. ನಿಮ್ಮ ಸರಿಯಾದ ಉತ್ತರ ಡಿ ಚಂದ್ರ. ನಿಮ್ಮ ಏಳನೇ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದಿಸುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಜಪಾನ್, ಸಿ ಚೀನಾ, ಡಿ ಜರ್ಮನಿ. ನಿಮ್ಮ ಸರಿಯಾದ ಉತ್ತರ ಸಿ ಚೀನಾ. ನಿಮ್ಮ ಎಂಟನೇ ಪ್ರಶ್ನೆ, ವಿಟಮಿನ್ ಕೊರತೆ ತಪ್ಪಿಸಲು ತಿನ್ನಬೇಕಾದ ಆಹಾರ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ತರಕಾರಿ, ಬಿ ಹಣ್ಣು, ಸಿ ಮೊಟ್ಟೆ, ಡಿ ಮೀನು. ನಿಮ್ಮ ಸರಿಯಾದ ಉತ್ತರ ಬಿ ಹಣ್ಣು. ನಿಮ್ಮ ಒಂಬತ್ತನೇ ಪ್ರಶ್ನೆ, ಅತಿ ದೊಡ್ಡ ಮೆದುಳನ್ನು ಹೊಂದಿರುವ ಜೀವಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಆನೆ, ಬಿ ತಿಮಿಂಗಿಲ, ಸಿ ಕುದುರೆ, ಡಿ ಡಾಲ್ಫಿನ್. ನಿಮ್ಮ ಸರಿಯಾದ ಉತ್ತರ ಬಿ ತಿಮಿಂಗಿಲ. ನಿಮ್ಮ ಹತ್ತನೇ ಪ್ರಶ್ನೆ, ಜೀರ್ಣಕ್ರಿಯೆಗೆ ಉತ್ತಮ ಹಣ್ಣು ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದ್ರಾಕ್ಷಿ ಹಣ್ಣು, ಬಿ ಬಾಳೆಹಣ್ಣು, ಸಿ ಪಪ್ಪಾಯಿ ಹಣ್ಣು, ಡಿ ಮಾವಿನ ಹಣ್ಣು. ನಿಮ್ಮ ಸರಿಯಾದ ಉತ್ತರ ಬಿ ಬಾಳೆಹಣ್ಣು. ನಿಮ್ಮ 11ನೇ ಪ್ರಶ್ನೆ, ಈಮು ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ಬ್ರೆಜಿಲ್. ನಿಮ್ಮ ಸರಿಯಾದ ಉತ್ತರ ಸಿ ಆಸ್ಟ್ರೇಲಿಯಾ. ನಿಮ್ಮ 12ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಪ್ಪು ಉತ್ಪಾದಿಸುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಉಡುಪಿ, ಬಿ ದಕ್ಷಿಣ ಕನ್ನಡ, ಸಿ ಉತ್ತರ ಕನ್ನಡ, ಡಿ ಹಾಸನ. ನಿಮ್ಮ ಸರಿಯಾದ ಉತ್ತರ ಸಿ ಉತ್ತರ ಕನ್ನಡ. ನಿಮ್ಮ 13ನೇ ಪ್ರಶ್ನೆ, ವಿಶ್ವದಲ್ಲೇ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಚಿನ್ನ ಸಿಗುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದುಬೈ, ಬಿ ಜಪಾನ್, ಸಿ ಟರ್ಕಿ, ಡಿ ರಷ್ಯಾ. ನಿಮ್ಮ ಸರಿಯಾದ ಉತ್ತರ ಎ ದುಬೈ. ನಿಮ್ಮ 14ನೇ ಪ್ರಶ್ನೆ, ಹೆಚ್ಚು ಮಾತ್ರೆಗಳನ್ನು ಬಳಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಹೃದಯ ಸಮಸ್ಯೆ, ಬಿ ಕಿಡ್ನಿ ಸಮಸ್ಯೆ, ಸಿ ಕರುಳಿನ ಸಮಸ್ಯೆ, ಡಿ ಮೆದುಳಿನ ಸಮಸ್ಯೆ. ನಿಮ್ಮ ಸರಿಯಾದ ಉತ್ತರ ಬಿ ಕಿಡ್ನಿ ಸಮಸ್ಯೆ. ನಿಮ್ಮ 15ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಹೆಚ್ಚು ಆಮ್ಲಜನಕವನ್ನು ಬಳಸುವ
ಅಂಗ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಹೃದಯ, ಬಿ ಶ್ವಾಸಕೋಶ, ಸಿ ಮೆದುಳು, ಡಿ ಯಕೃತ್ತು. ನಿಮ್ಮ ಸರಿಯಾದ ಉತ್ತರ ಸಿ ಮೆದುಳು. ನಿಮ್ಮ 16ನೇ ಪ್ರಶ್ನೆ: ಒಂದು ಕಾಲಿನ ಮೇಲೆ ಹೆಚ್ಚು ಸಮಯ ನಿಲ್ಲುವ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಫ್ಲೆಮಿಂಗೋ, ಬಿ ಗಿಳಿ, ಸಿ ಹದ್ದು, ಡಿ ಪಾರಿವಾಳ. ನಿಮ್ಮ ಸರಿಯಾದ ಉತ್ತರ ಎ ಫ್ಲೆಮಿಂಗೋ. ನಿಮ್ಮ 17ನೇ ಪ್ರಶ್ನೆ: ಒಂದು ದಿನದಲ್ಲಿ ಮಾನವನ ಹೃದಯ ಸರಿಸುಮಾರು ಎಷ್ಟು ಬಾರಿ ಬಡಿಯುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ 1,000 ಬಾರಿ, ಬಿ 10,000 ಬಾರಿ, ಸಿ 50,000 ಬಾರಿ, ಡಿ 1,00,000 ಬಾರಿ. ನಿಮ್ಮ ಸರಿಯಾದ ಉತ್ತರ ಡಿ 1,00,000 ಬಾರಿ. ನಿಮ್ಮ 18ನೇ ಪ್ರಶ್ನೆ: ಧೂಮಪಾನದಿಂದ ಯಾವ ಅಂಗವು ಹೆಚ್ಚು ಹಾನಿಯಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಕಿಡ್ನಿ, ಬಿ ಕಿವಿ, ಸಿ ಶ್ವಾಸಕೋಶ, ಡಿ ಮೂಗು. ನಿಮ್ಮ ಸರಿಯಾದ ಉತ್ತರ ಸಿ ಶ್ವಾಸಕೋಶ. ನಿಮ್ಮ 19ನೇ ಪ್ರಶ್ನೆ: ಯಾವ ಪಕ್ಷಿಯ ಕಣ್ಣು ಅದರ ಮೆದುಳಿಗಿಂತ ದೊಡ್ಡದಾಗಿರುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಆಸ್ಟ್ರಿಚ್, ಬಿ ಪಾರಿವಾಳ, ಸಿ ಗೂಬೆ, ಡಿ ನವಿಲು. ನಿಮ್ಮ ಸರಿಯಾದ ಉತ್ತರ ಎ ಆಸ್ಟ್ರಿಚ್. ನಿಮ್ಮ 20ನೇ ಪ್ರಶ್ನೆ: ಭಾರತದ ಯಾವ ರಾಜ್ಯದಲ್ಲಿ ಹೂವುಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಪಂಜಾಬ್, ಬಿ ಕರ್ನಾಟಕ, ಸಿ ಗೋವಾ, ಡಿ ತಮಿಳುನಾಡು. ನಿಮ್ಮ ಸರಿಯಾದ ಉತ್ತರ ಡಿ ತಮಿಳುನಾಡು. ನಿಮ್ಮ 21ನೇ ಪ್ರಶ್ನೆ: ಹಾವಿನ ವಿಷವನ್ನು ಯಾವ ರೋಗದ ನಿವಾರಣೆಗೆ ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಜ್ವರ, ಬಿ ಡೆಂಗ್ಯೂ, ಸಿ ಮಲೇರಿಯಾ, ಡಿ ಅಧಿಕ ರಕ್ತದೊತ್ತಡ. ನಿಮ್ಮ ಸರಿಯಾದ ಉತ್ತರ ಡಿ ಅಧಿಕ ರಕ್ತದೊತ್ತಡ. ನಿಮ್ಮ 22ನೇ ಪ್ರಶ್ನೆ: ಬಿಳಿ ಸೇಬುಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಕಜಾಕಿಸ್ತಾನ್, ಡಿ ಬ್ರೆಜಿಲ್. ನಿಮ್ಮ ಸರಿಯಾದ ಉತ್ತರ ಸಿ ಕಜಾಕಿಸ್ತಾನ್. ನಿಮ್ಮ 23ನೇ ಪ್ರಶ್ನೆ: ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಹೆಚ್ಚಿಸುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಟೊಮೆಟೊ, ಬಿ ಬದನೆಕಾಯಿ, ಸಿ ಪಾಲಕ್ ಸೊಪ್ಪು, ಡಿ ಸೌತೆಕಾಯಿ. ನಿಮ್ಮ ಸರಿಯಾದ ಉತ್ತರ ಸಿ ಪಾಲಕ್ ಸೊಪ್ಪು. ನಿಮ್ಮ 24ನೇ ಪ್ರಶ್ನೆ: ಜಗತ್ತಿನ ಯಾವ ದೇಶದಲ್ಲಿ ಅತಿ ಹೆಚ್ಚು ಬೆಳ್ಳಿಯನ್ನು ಉತ್ಪಾದನೆ ಮಾಡಲಾಗುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ನೇಪಾಳ, ಸಿ ಮೆಕ್ಸಿಕೋ, ಡಿ ಆಸ್ಟ್ರೇಲಿಯಾ. ನಿಮ್ಮ ಸರಿಯಾದ ಉತ್ತರ ಸಿ ಮೆಕ್ಸಿಕೋ. ನಿಮ್ಮ 25ನೇ ಪ್ರಶ್ನೆ: ಹಸಿರು ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಕ್ಕಿ, ಬಿ ಗೋಧಿ, ಸಿ ಏಲಕ್ಕಿ, ಡಿ ಚಹಾದ ಎಲೆ. ನಿಮ್ಮ ಸರಿಯಾದ ಉತ್ತರ ಡಿ ಚಹಾದ ಎಲೆ. ನಿಮ್ಮ 26ನೇ ಪ್ರಶ್ನೆ: ಸ್ಪಾಟಿಫೈ ಯಾವ ದೇಶದ ಕಂಪನಿ ಆಗಿದೆ? ನಿಮ್ಮ ಆಪ್ಷನ್ಸ್ಗಳು: ಎ ಅಮೆರಿಕ, ಬಿ ಜರ್ಮನಿ, ಸಿ ಸ್ವೀಡನ್, ಡಿ ಜಪಾನ್. ನಿಮ್ಮ ಸರಿಯಾದ ಉತ್ತರ ಸಿ ಸ್ವೀಡನ್. ನಿಮ್ಮ 27ನೇ ಪ್ರಶ್ನೆ: ತೂಕ ಹೆಚ್ಚಿಸಲು ಯಾವ ಹಣ್ಣನ್ನು ಸೇವಿಸಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ ಕಿತ್ತಳೆ, ಬಿ ಬಾಳೆಹಣ್ಣು, ಸಿ ಪಪ್ಪಾಯಿ, ಡಿ ಕಲ್ಲಂಗಡಿ. ನಿಮ್ಮ ಸರಿಯಾದ ಉತ್ತರ ಬಿ ಬಾಳೆಹಣ್ಣು. ನಿಮ್ಮ 28ನೇ ಪ್ರಶ್ನೆ: ಓಮನ್ ದೇಶದ ಕರೆನ್ಸಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ದಿನಾರ್, ಬಿ ಡಾಲರ್, ಸಿ ರೂಪಾಯಿ, ಡಿ ಒಮಾನಿ ರಿಯಾಲ್. ನಿಮ್ಮ ಸರಿಯಾದ ಉತ್ತರ ಡಿ ಒಮಾನಿ ರಿಯಾಲ್. ನಿಮ್ಮ 29ನೇ ಪ್ರಶ್ನೆ: ಮಾಟ ಮಂತ್ರವಾದ ಮನೆಗೆ ಯಾವ ಜೀವಿ ಆಗಾಗ ಬರುತ್ತದೆ?
ನಿಮ್ಮ ಆಪ್ಷನ್ಸ್ಗಳು: ಎ ಚೇಳು, ಬಿ ಬೆಕ್ಕು, ಸಿ ಹಾವು, ಡಿ ಕಪ್ಪು ಇರುವೆ. ನಿಮ್ಮ ಸರಿಯಾದ ಉತ್ತರ ಎ ಚೇಳು. ನಿಮ್ಮ ಕೊನೆಯ ಪ್ರಶ್ನೆ: ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಿ ಬೀಳುತ್ತದೆ? ನಿಮ್ಮ ಆಪ್ಷನ್ಸ್ಗಳು: ಎ ಮೈಸೂರು, ಬಿ ಬೆಂಗಳೂರು, ಸಿ ಆಗುಂಬೆ, ಡಿ ಬೆಳಗಾವಿ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ. ಧನ್ಯವಾದಗಳು.